ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇದು ನೋಡಿ ಗೋಂಗೂರ ಪಪ್ಪು, ಗೋಂಗೂರ ಸೊಪ್ಪು. ಇದು ನಮ್ಮ ಕಡೆ ಸಿಗುತ್ತೆ ನೋಡಿ. ಗೋಂಗೂರ ಸೊಪ್ಪು ಈ ಥರ ಇರುತ್ತೆ. ಇದರಲ್ಲಿ ತುಂಬಾ ಹುಳಿ ಅಂಶ ಇರುತ್ತೆ, ಹುಳಿ ಇರುತ್ತೆ ಇದರಲ್ಲಿ. ನಮ್ಮ ಕಡೆ ಚುಕ್ಕೆ ಸೊಪ್ಪು ಅಂತ ಸಿಗುತ್ತಲ್ಲ, ಆ ಥರನೇ ಸ್ವಲ್ಪ ಅಂದರೆ ಟೇಸ್ಟ್ ಚೇಂಜ್ ಇರುತ್ತೆ. ಇದು ಹುಳಿಯಾಗಿರುತ್ತೆ. ಆಂಧ್ರದಲ್ಲಿ ತುಂಬಾ ಫೇಮಸ್ ಆಗಿರೋವಂಥ ಗೋಂಗೂರ ಪಪ್ಪು. ಇದರಲ್ಲಿ ಚಿಕನ್ನು, ಮಟನ್ನು ವೆರೈಟಿ ಎಲ್ಲ ಮಾಡ್ತಾರೆ ಈ ಸೊಪ್ಪು ಹಾಕಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಗೋಂಗೂರ ಪಪ್ಪು ಮಾಡೋ ವಿಧಾನನ ನೋಡೋಣ. ಇದಕ್ಕೆ ಗೋಂಗೂರ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊಳಕೆ ಹುರುಳಿ ಕಾಳು ಸ್ವಲ್ಪ ಒಂದು ಹಿಡಿಯೋಷ್ಟು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತೊಗರಿಬೇಳೆ, 1 ಹೀರೆಕಾಯಿನ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈ ಗೋಂಗೂರ ಸೊಪ್ಪು ಬೇಕಾಗುತ್ತೆ. ಇಲ್ಲಿ ಹೀರೆಕಾಯಿನೂ ಮೊಳಕೆ ಹುರುಳಿ ಕಾಳು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ನೋಡಿ 1 ಹಿಡಿಯೋಷ್ಟು ಹುರುಳಿ ಕಾಳು ಹಾಕ್ತಾಯಿದ್ದೀನಿ, ಮೊಳಕೆ ಕಾಳು. ಅದ್ರ ಜೊತೆಯೇ ತೊಗರಿಬೇಳೆ, ಹೀರೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ. ನಿಮಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಖಾರದ ಪುಡಿನೂ ಹಾಕ್ಕೋಬೋದು. ಟೇಸ್ಟಿಗೆ ಒಂದು 4-5 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ದೊಡ್ಡದು 2, 3 ನಾಟಿ ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಕುಕ್ಕರಲ್ಲೇ ಎಲ್ಲನೂ ಹಾಕ್ಬಿಟ್ಟು ಬೇಗನೆ ಆಗೋವಂಥ ರೆಸಿಪಿ ಇದು. ಈ ಗೋಂಗೂರ ಸೊಪ್ಪನ್ನು ಹಾಕ್ಕೊಂಡು ಒಂದೇ ಸಾರಿ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಉಪ್ಪು, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, 1 ಹಿಡಿ ಹಾಕಿದ್ದೀನಿ ನಾನಿಲ್ಲಿ. ಇದಕ್ಕೆ 1 ಸ್ಪೂನ್ ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಮುಚ್ಚಿಬಿಟ್ಟು 1 ವಿಸಿಲ್ ಅಥವಾ 2 ವಿಸಿಲ್ ಬಂದರೆ ಸಾಕು. ಇದು ಬೇಳೆ ಸೊಪ್ಪು ಎಲ್ಲ ಕರೆಕ್ಟಾಗಿ ಬೆಂದ್ಬಿಡುತ್ತೆ. ತುಂಬ ಬೇಗನೂ ಆಗುತ್ತೆ. ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಆಂಧ್ರ ಶೈಲಿಯ ಗೋಂಗೂರು ಪಪ್ಪು ನೋಡಿ. ಈಗ ಸೊಪ್ಪು ಮತ್ತು ಬೇಳೆ, ತರಕಾರಿ ಎಲ್ಲನೂ ಹದವಾಗಿ ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ. ಈಗ ಇದನ್ನು ಬಸ್ಕೊಳ್ಳೋಣ. ನಿಮಗೆ ಬೇಕಿದ್ದರೆ ಕಾಯಿ ತುರಿ ಹಾಕ್ಕೋಬೋದು. ನಾನಿಲ್ಲಿ ಆಂಧ್ರ ಶೈಲಿಯಲ್ಲಿ ಮಾಡೋದ್ರಿಂದ ಕಾಯಿ ತುರಿ ಹಾಕಿಲ್ಲ. ಇದನ್ನು ಬಸ್ಕೊಂಬಿಟ್ಟು ಅದೇ ಕುಕ್ಕರ್ಗೆ ಹಾಕ್ಕೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಮಸ್ಕೋಬೇಕು ನೀಟಾಗಿ. ಆ ಬೇಳೆ, ತರಕಾರಿ ಮತ್ತು ಸೊಪ್ಪು ಎಲ್ಲ ಹೊಂದ್ಕೊಳ್ಳುತ್ತೆ ಈ ಥರ ಮಸಿಯೋದ್ರಿಂದ. ನೀಟಾಗಿ ಮಸ್ಕೊಂಡು ಒಗ್ಗರಣೆ ಕೊಟ್ಟರೆ ರೆಡಿಯಾಗುತ್ತೆ ಆಂಧ್ರ ಶೈಲಿಯ ಗೋಂಗೂರ ಪಪ್ಪು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಹುಣಸೆಹಣ್ಣು ಬಳಸಿಲ್ಲ. ಹುಣಸೆಹಣ್ಣು ಅದು ಸೊಪ್ಪೆ ಹುಳಿ ಇರೋದ್ರಿಂದ ಹುಣಸೆಹಣ್ಣು ಬಳಸಿಲ್ಲ. ಒಂದು ಸ್ಟವ್ ಹಚ್ಕೊಂಡು ಒಗ್ಗರಣೆಗೆ ಇಡೋಣ. ಒಗ್ಗರಣೆ ಪ್ಯಾನ್ ಇಟ್ಕೊಂಡು 4 ಸ್ಪೂನು ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೋಬೇಕು ಅದನ್ನು. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ ಇಷ್ಟು ಬೇಕಾಗುತ್ತೆ. ಈಗ ಚೆನ್ನಾಗಿ ಸಾಸಿವೆ ಸಿಡಿತಾ ಇದೆ ನೋಡಿ. ಚೆನ್ನಾಗಿ ಸಿಡಿದ್ರೆ ಅದು ಫ್ಲೇವರೆಲ್ಲ ಬಿಟ್ಕೊಂಡು ಘಮ ಬರುತ್ತೆ, ಸಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಸಾಸಿವೆ ಸಿಡಿದಾದ್ಮೇಲೆ ಇದಕ್ಕೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಅರ್ಧ ಭಾಗ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಜಜ್ಕೊಂಡಿರೋಂಥ 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಸಾಸಿವೆ, ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗಿ ಘಮ ಬರಬೇಕು, ಕೆಂಪು ಆಗಬೇಕದು, ಆಗಲೇ ಟೇಸ್ಟು ಚೆನ್ನಾಗಿ ಬರೋದು ಸಾರಿಗೆ, ಒಗ್ಗರಣೆಗೆ. ಮತ್ತು ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1-2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಈ ಒಗ್ಗರಣೆಗೆ 1 ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಸಾಂಬಾರು ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿ, ಖಾರದ ಪುಡಿ ಯಾವುದಾದ್ರೂ ಹಾಕ್ಕೋಬೋದು. ಒಳ್ಳೆ ಘಮ ಬರುತ್ತೆ, ಟೇಸ್ಟ್ ಬರುತ್ತೆ. ಈ ಒಗ್ಗರಣೆನ ಸಾಂಬಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಗೋಂಗೂರ ಆಂಧ್ರ ಪಪ್ಪು. ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನ, ಮುದ್ದೆ ಜೊತೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನು. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ರಸಮ್ಮು, ಅದೇ ಇದರಲ್ಲಿ ತೆಗೆದಿರುವಂಥ ರಸಮ್ಮು. ಒಂದೇ ಸಾರಿ ರಸಮ್ಮು ಮತ್ತು ಪಪ್ಪೂ ರೆಡಿ ಆಯಿತು. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.